চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মনু চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 171. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ರಾಸ್ ಅನ್ನುವಂಥವನಿಗೆ ಸ್ಪಷ್ಟತೆಯನ್ನು ಕೊಡ್ತಾ ಹೋಳಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದನ್ನು ಗಮನಿಸಿದ್ವಿ. ಹಾಗೆ ಅವನು ಅಲ್ಲಿ ನ್ಯಾಯಾಧೀಶನಾಗಿದ್ದಂತಹ ಪೆನ್ನಿಂಗ್ಟನ್ ಅನ್ನೋನ್ನ ಪರಿಚಯ ಮಾಡಿಕೊಟ್ಟದ್ದನ್ನು ಕೂಡ ಈಗ ಗಮನಿಸಿದ್ವಿ. ಅದರ ಮುಂದುವರೆದ ಭಾಗ ಈಗ. ಯೋಗದ ಶಾಸ್ತ್ರೀಯ ಹಾಗೆ ವೈಜ್ಞಾನಿಕ ತಳಹದಿ ಹಿಂದೂ ಸನ್ಯಾಸಿಗಳ ಕ್ರಮ ನಿಯಮಗಳು ಹಾಗೆ ಇನ್ನು ಹಲವಾರು ವೈವಿಧ್ಯಮಯ ವಿಷಯಗಳ ಕುರಿತಾಗಿ ತಿಳಿಸ್ಕೊಟ್ರು ಸ್ವಾಮೀಜಿ. ಯೋಗದ ಸೂಕ್ಷ್ಮ ವಿಚಾರಗಳೆಲ್ಲದನ್ನ ಆಧುನಿಕ ಮನಃಶಾಸ್ತ್ರದ ಬೆಳಕಿನಲ್ಲಿ ವಿವರಿಸಿ ಹೇಳಿದ್ರು. ಸ್ವಾಮೀಜಿ ಅವರ ಈ ಅಸಾಮಾನ್ಯ ವಿಚಾರಧಾರೆಯಿಂದ ತೀವ್ರವಾಗಿ ಪ್ರಭಾವಿತನಾದ ಪೆನ್ನಿಂಗ್ಟನ್ ಅವನು ಇಂಗ್ಲೆಂಡಿಗೆ ಹೋಗಿ ಸ್ವಾಮೀಜಿ ಈ ಸಂದೇಶಗಳನ್ನು ಪ್ರಚಾರ ಮಾಡಬೇಕು, ಅಲ್ಲಿ ಅವುಗಳಿಗೆ ಖಂಡಿತವಾಗಿ ಯೋಗ್ಯವಾದ ಮನ್ನಣೆ ದೊರಕತ್ತೆ ಅಂತ ಸಲಹೆ ಮಾಡಿದ. ಸ್ವಾಮೀಜಿಯವರು ಧರ್ಮ ಪ್ರಚಾರಕ್ಕಾಗಿ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಬೇಕು ಅಂತ ಸೂಚಿಸಿದಂಥ ಹಲವರಲ್ಲಿ ಇವನೇ ಮೊದಲಿಗನ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ಸ್ವಾಮೀಜಿ ಪಾಶ್ಚಾತ್ಯ ದೇಶಕ್ಕೆ ಬರಬೇಕು ಅನ್ನುವಂಥ ವಿಚಾರವನ್ನು ಸೂಚಿಸಿದವನು ನ್ಯಾಯಾಧೀಶನಾಗಿದ್ದಂತಹ ಪೆನ್ನಿಂಗ್ಟನ್. ಘಾಜಿಪುರದಲ್ಲಿ ಕರ್ನಲ್ ರಿವೆಟ್ ಕಾರ್ನಕ್ ಅನ್ನುವಂಥವನು ಮತ್ತೊಬ್ಬ ಆಂಗ್ಲ ವ್ಯಕ್ತಿಗೆ ಸ್ವಾಮೀಜಿಯನ್ನು ಸಂಧಿಸೋದಕ್ಕೆ ಅವಕಾಶ ಸಿಕ್ತು. ಆತ ಅವರೊಂದಿಗೆ ವೇದಾಂತದ ಬೋಧನೆಗಳ ಬಗ್ಗೆ ಹಾಗೆ ಅವುಗಳನ್ನು ತಮ್ಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ದೀರ್ಘವಾದ ಸಂಭಾಷಣೆಯನ್ನು ನಡೆಸಿದ. ಅವರ ಅದ್ಭುತ ಅಂತರ್ದೃಷ್ಟಿ, ಶಕ್ತಿಪೂರ್ಣ ವ್ಯಕ್ತಿತ್ವ, ಅವರ ಪರಿಪೂರ್ಣ ವೈರಾಗ್ಯ ಬುದ್ಧಿ ಇದು ಅವರ ಮಾತುಗಳ ಮೂಲಕ ಹೊರಹೊಮ್ಮುತ್ತಿರುವುದನ್ನು ಕಂಡಂತಹ ಆತ ಸ್ವಾಮೀಜಿಯಿಂದ ಗಾಢವಾಗಿ ಪ್ರಭಾವಿತನಾಗ್ಬಿಟ್ಟ. ಅವರನ್ನು ಸಂದರ್ಶಿಸಿದಂತಹ ಆ ಪಾಶ್ಚಾತ್ಯರೆಲ್ಲರಿಗೂ ಕೂಡ ಸ್ವಾಮೀಜಿ ವೇದಾಂತವೇ ಮೈತಾಳಿ ಬಂದ ಹಾಗೆ ಅನ್ನಿಸ್ತು. ಇದೇ ಸಂದರ್ಭದಲ್ಲಿ ಇದೇ ಅವಧಿಯಲ್ಲಿ ಸ್ವಾಮೀಜಿ ಟಿಬೆಟ್ನಲ್ಲಿದ್ದಂತಹ ಸ್ವಾಮಿ ಅಖಂಡಾನಂದರೊಂದಿಗೆ ಪತ್ರ ವ್ಯವಹಾರವನ್ನು ಇಟ್ಟುಕೊಂಡಿದ್ರು. ತಾವೂ ಕೂಡ ಟಿಬೆಟ್ಗೆ ಹೋಗಿ ಅಲ್ಲಿ ಲಭ್ಯ ಇರುವಂಥ ಅಪೂರ್ವ ಬೌದ್ಧ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಇಚ್ಛೆ ಸ್ವಾಮೀಜಿಯವರಿಗಿತ್ತು. ಆದರೆ ಟಿಬೆಟ್ಟನ್ನು ಪ್ರವೇಶ ಮಾಡುವಂಥದ್ದು ಅಥವಾ ಟಿಬೆಟ್ಗೆ ಪ್ರವೇಶ ಮಾಡೋದರಲ್ಲಿ ತೀವ್ರವಾದಂತಹ ಪ್ರತಿಬಂಧಗಳಿತ್ತು ಅಂತಾದ್ದರಿಂದ ನೇಪಾಳಕ್ಕೆ ಮೊದಲು ಹೋಗಿ ಅಲ್ಲಿ ಸ್ನೇಹಿತನೊಬ್ಬನನ್ನು ಅವನ ಪ್ರಭಾವದ ಮೂಲಕ ಟಿಬೆಟ್ಗೆ ಹೋಗ್ಬೋದು ಅಂತ ಈಗ ಸ್ವಾಮೀಜಿ ಆಲೋಚನೆ ಮಾಡ್ತಿದ್ದಾರೆ. ಹಾಗೆ ಅಲ್ಲಿಂದ ಮುಂದುವರೆದು ಚೈನಾ ಕೂಡ ಹೋಗ್ಬೋದಲ್ಲ ಅನ್ನೋದು ಸ್ವಾಮೀಜಿಯವರ ಆಲೋಚನೆ. ಅಲ್ಲಿನ ಕೆಲವು ತೀರ್ಥಕ್ಷೇತ್ರಗಳನ್ನು ತಾವು ಸಂದರ್ಶಿಸಬಹುದು ಅಂತೆಲ್ಲ ಆಶಿಸ್ಕೊಂಡು ಅವರು ಅಖಂಡಾನಂದರಿಗೆ ಪ್ರೀತಿಯಿಂದ ಪತ್ರವನ್ನು ಬರೆದರು. ಆದರೆ ಆ ಯಾವ ಸ್ಥಳಕ್ಕೂ ಕೂಡ ಭೇಟಿ ನೀಡೋದಕ್ಕೆ ಸ್ವಾಮೀಜಿಯಿಂದ ಸಾಧ್ಯವೇ ಆಗಲಿಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು. ಈ ನಡುವೆ ಋಷಿಕೇಶದಲ್ಲಿ ಮಲೇರಿಯಾದಿಂದ ನರಳುತ್ತಿದ್ದಂತಹ ತಮ್ಮ ಗುರುಭಾಯಿ ಸ್ವಾಮಿ ಅಭೇದಾನಂದರ ವಿಷಯದಲ್ಲಿ ಸ್ವಾಮೀಜಿ ತುಂಬ ವ್ಯಾಕುಲಿತರಾಗಿಬಿಟ್ಟಿದ್ದಾರೆ. ಅವರು ಇನ್ನಷ್ಟು ಉತ್ತಮ ಚಿಕಿತ್ಸೆಯನ್ನು ಪಡೆದುಕೊಂಡು ಸುಧಾರಿಸ್ಕೊಳ್ಬೇಕು ಅಂತ ಸ್ವಾಮೀಜಿಯವರಿಗೆ ಕಾಶಿಗೆ ಬರೋದಕ್ಕೆ ಸೂಚಿಸಿ ದಾರಿ ಖರ್ಚನ್ನು ಕೂಡ ಸ್ವಾಮೀಜಿನೇ ಕಳುಹಿಸಿಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ವಿನಂತಿಸಿಕೊಂಡು ಸ್ವಾಮೀಜಿ ತಮ್ಮ ಸ್ನೇಹಿತರಾದಂತಹ ಪ್ರಮದ ಬಾಬುವಿನ ಹತ್ರ ಪತ್ರ ಬರೆದು ಹೇಳ್ತಾರೆ. ಅಲ್ಲದೆ ತಮ್ಮನ್ನು ನೋಡಬೇಕು ಅಂತ ಘಾಜಿಪುರಕ್ಕೆ ಬಂದಂತಹ ಪ್ರೇಮಾನಂದರನ್ನು ಕೂಡ ವಾರಾಣಸಿಗೆ ಕಳಿಸ್ಕೊಟ್ಟು ಸ್ವಾಮಿ ಅವೇದಾನಂದರನ್ನು ನೋಡ್ಕೊಳ್ಳೋದಕ್ಕೆ ಅವ್ರು ತೋರಿಸಿದಂತಹ ಕಾಳಜಿ ಪ್ರೀತಿ ನಿಜಕ್ಕೂ ಕೂಡ ಧ್ಯಾನಯೋಗ್ಯ. ಆದರೆ ವಾರಾಣಸಿಯಲ್ಲಿ ಸ್ವಾಮಿ ಅಭೇದಾನಂದರ ದೇಹಸ್ಥಿತಿ ಸುಧಾರಿಸಲಿಲ್ಲ ಅನ್ನೋದು ಆ ಸುದ್ದಿ ತಿಳಿದು ಬಂತು. ಹಾಗಾಗಿ ತಾವೇ ಅಲ್ಲಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ರು. 1890 ಏಪ್ರಿಲ್ ಮೊದಲನೇ ವಾರದಲ್ಲಿ ಗಾಜಿಪುರದಿಂದ ಸ್ವಾಮೀಜಿ ಈಗ ಹೊರಟೇ ಬಿಟ್ರು. ಅಲ್ಲದೆ
ಆ ಪವಿತ್ರ ನಗರದಲ್ಲಿ ತಪಶ್ಚರ್ಯೆಯಲ್ಲಿ ತೊಡಗಬೇಕು. ಹಾಗೆ ಪ್ರಮದ ಬಾಬುಗಳ ಸಹವಾಸದಲ್ಲಿ ಶಾಸ್ತ್ರಾಧ್ಯಯನವನ್ನು ಮುಂದುವರಿಸಬೇಕು ಅನ್ನೋದು ಅವರ ಮತ್ತೊಂದು ಉದ್ದೇಶ ಆಗಿತ್ತು. ವಾರಾಣಸಿಯನ್ನು ತಲುಪಿದಂತಹ ಸ್ವಾಮೀಜಿ ಅಭೇದಾನಂದರ ಶುಶ್ರೂಷೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ನಂತರ ತಾವು ಪ್ರಮದ ಬಾಬುಗಳ ಅತಿಥಿಯಾಗಿ ಅವರ ತೋಟದ ಮನೆಯಲ್ಲೇ ಉಳ್ಕೊಂಡ್ರು. ಆದರೆ ಕೆಲವು ದಿನಗಳಲ್ಲೇ ಸ್ವಾಮೀಜಿಗೆ ಫ್ಲೂ ಜ್ವರ ಬಂತು. ಪ್ರಮದ ಬಾಬುಗಳು ಹಾಗೂ ಅಭೇದಾನಂದರ ಆರೈಕೆ ಈಗ ಸ್ವಾಮೀಜಿ ಕಡೆಗೆ ತಿರುಗಿದೆ. ಅವರಿಬ್ಬರ ಅಂದರೆ ಪ್ರಮದ ಬಾಬುಗಳ ಹಾಗೆ ಅಭೇದಾನಂದರ ಆರೈಕೆಯ ಫಲ ಸ್ವಾಮೀಜಿ ಕೆಲವು ದಿನಗಳಲ್ಲಿ ಚೇತರಿಸ್ಕೊಂಡ್ರು. ಆದರೆ ಅಭೇದಾನಂದರಿಗೆ ಮಲೇರಿಯಾ ಹಿಂದಿಗಿಂತಲೂ ತೀವ್ರವಾಗಿ ಮರುಕಳಿಸ್ಬಿಡ್ತು. ಈಗ ಗುರುಭಾಯಿಯನ್ನು ಉಪಚರಿಸುವಂತಹ ಸರದಿ ಮತ್ತೆ ಸ್ವಾಮೀಜಿಯವರ ಪಾಲಿಗೆ ಬಂದಿದೆ. ಹೀಗೆ ಒಬ್ಬರು ನೋಡ್ಕೊಳ್ತಾ ಕೆಲವಾರು ದಿನಗಳು ಅಲ್ಲೇ ಕಳೀತು. ಮುಂದಿನ ಧ್ವನಿಯ ದುನಕ್ನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.